ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್ ಪ್ರಪ್ರಥಮವಾಗಿ ತಮ್ಮ ಪರಿಚಯ ಮತ್ತು ಹೆಸರನ್ನು ಹೇಳ್ಕೊಳ್ಳಿ ಸರ್. ಸರ್ ನಾವು ಶ್ರೀರಾಮ್ ಬಯೋಸಿಡ್ಸ್ ಕಂಪನಿಯವರು ಅಗ್ರಿಬೊಮ್ಮನಹಳ್ಳಿ ತಾಲೂಕು MDO ಇದೆ ಸರ್. DM ಸ್ವರೂಪಾನಂದ ಅಂತೇಳಿ 7353662289 ನಮ್ಮ ನಂಬರ್. ಸರ್ ನಾವು ಬಯೋಸಿಡ್ ಕಂಪನಿ ಒಳಗೆ 9766 ಅಂತೇಳಿ ಒಂದು ತಳಿ ಇದೆ ಸರ್. ಇದರೊಳಗೆ 9799 SX ರಾಜ್ಕುಮಾರ್ ಅಂತ ಒಂದಿದೆ. ಇದರೊಳಗೆ 9799 ಅಂತೇಳಿ ಒಂದು ವೆರೈಟಿ ಇದೆ ಸರ್. ಇದು 2100 ರೂಪಾಯಿ ರೇಟ್ ಇರುತ್ತೆ ಸರ್. ಅಂದ್ರೆ ಒಂದು ಪ್ಯಾಕೆಟ್ ಅಂದ್ರೆ ಒಂದು ಪ್ಯಾಕೆಟ್ ಅಂದ್ರೆ ಎಷ್ಟು ಕೆಜಿ ಬೀಜ ಇರುತ್ತೆ? 4 kg ಇರುತ್ತೆ ಸರ್. ಓಕೆ, ಅಂದ್ರೆ ಒಂದು ಕೆಜಿಗೆ ಎಷ್ಟು ಪ್ಯಾಕೆಟ್ ಅಥವಾ ಎಷ್ಟು ಕೆಜಿನ ಹಾಕ್ಬೇಕು ಸರ್? ನಾವು ಒಂದು ಎಕರೆಗೆ 2 ಪ್ಯಾಕೆಟ್ ಕೊಡ್ತೀವಿ ಸರ್. 8 kg ಹೋಗುತ್ತೆ. ಓಕೆ, ಟ್ರ್ಯಾಕ್ಟರ್ ಹಾಕ್ಸಿದ್ರೆ 8 kg ಅಲ್ಲ, ನಾವು ಕೈಯಿಂದಾನೆ ನಾವು ಸೋಯಿಂಗ್ ಮಾಡ್ತೀವಿ ಅನ್ನೋದಾದ್ರೆ 7 kg ಹೋಗುತ್ತೆ ಸರ್. 1 kg ಬೀಜ ಉಳಿಬೋದು ಸರ್. ಓಕೆ, ಇದ್ರ ಜೊತೆಗೆ ಇದು ಆನಂತರ ಇದರ ರೇಟ್ ಏನು ಸರ್? ಸರ್ ನಿಮಗೆ 2100 ರೂಪಾಯಿ ಬೀಳುತ್ತೆ. ತಳಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ತನಿ ಒಳಗೆ 18 ಸುತ್ತು ಇರುತ್ತೆ. ಸಾಲಿಂದ ಇದಕ್ಕೆ ಕೆಳಗಿನಿಂದ ಸಾಲವರೆಗೂ 45 ಅಂದ್ರೆ 45 ಕಾಳು ಇರುತ್ತೆ. ಒಳ್ಳೆ ಇಳುವರಿ ಇದೆ ಸರ್. ಬ್ರೀಡಿಂಗ್ ಬಗ್ಗೆ ಮಾತಾಡಿದ್ರೆ ಆಮೇಲೆ ಇದಕ್ಕೆಲ್ಲ ವೈರಸ್ ಇರಂಗಿಲ್ಲ ಸರ್. ಅಂದ್ರೆ ಇದು ವಿಲ್ಟ್ ಇಲ್ ಅಂತ ವೆರೈಟಿ ಸರ್. ಇದ್ರೊಳಗೆ 9766 ಅಂತ ಹೇಳಿ ಇದೊಂದಿದೆ ಸರ್. ಇದೊಂದು ಪ್ಯಾಕೆಟ್ ಇದೆ. ಇದು ನಿಮಗೆ 1550 ರೂಪಾಯಿ ಬೀಳುತ್ತೆ. ಓಕೆ, ಇದು ಕೂಡ ಇದ್ರ ವಿಶೇಷತೆ ಏನು ಸರ್? ಇದರ ವಿಶೇಷತೆ ಇದು ವಿಲ್ಟ್ ರೆಸಿಸ್ಟೆಂಟ್ ವೆರೈಟಿ ಅಂತಾನೆ ಮಾಡಿದ್ದಾರೆ ಸರ್. ಇದು ಕೂಡ ಹಂಗಾಗಿ ಇದು ಯಾವುದೇ ಕಾರಣಕ್ಕೂ ವಿಲ್ಟ್ ಬರಂಗಿಲ್ಲ ಸರ್. ಬರ್ತದ ನಾವು ಹೊಲಕ್ಕೂ ಕೂಡ ಕೊಟ್ಟಿದ್ದೀವಿ. ಬಟ್ 90% ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ 10% ಯಾಕೆ ಹೇಳೋದಿಲ್ಲ ಅನ್ನೋದಾದ್ರೆ ಆ ಭೂಮಿ ಒಳಗೆ ಏನಾದ್ರೂ ಐರನ್ ಬೋರಾನ್ ಅದ್ರೊಳಗೆ ಪೋಷಕಾಂಶಗಳ ಕೊರತೆಯಿಂದ ಏನಾದ್ರೂ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಬಟ್ ನಮ್ದು ಅದು ವಿಲ್ಟ್ ಇಲ್ಲಂತ ವೆರೈಟಿನೇ ಇದನ್ನ ತಯಾರು ಮಾಡಿರಿ ಸರ್ ಕಂಪ್ನಿ ವತಿಗೆ. ಹಾಗಾಗಿ ನೀವು ನೋಡ್ತಾ ಇದ್ರಿ ಈಗ ಮುಟುಗ್ನಳ್ಳಿಯಿಂದ ಈ ತೆನೆಯನ್ನು ಮುರ್ಕೊಂಡ್ ಬಂದಿದ್ದೀನಿ ಫಾರ್ಮರ್ ಹೊಲದಾಗಿಂದ ಬೆಳೆಸಿ ನಿಮ್ ಕಣ್ಣಿದ್ರಿಗೆ ತೋರಿಸ್ತಾ ಇದ್ದೀನಿ. ತುದಿಯವರೆಗೆ ಕಾಳಿದೆ, ತುದಿಯವರೆಗೆ ಕಾಳು ಕಟ್ಟಿದೆ ನೋಡಿ ಸರ್. ತುದಿಯವರೆಗೆ ಕಾಳು ಕಟ್ಟುತ್ತೆ. ಈಗ ತನಿ ಸುಲ್ದಿರೋದು ಒಂದಿದೆ ಸರ್. ಇಲ್ಲಿ ಈ ತರ ಬರುತ್ತೆ, ಈ ತರ ಕಾಳು. ಆಮೇಲೆ ಇದು ಬೆಂಡ್ ಬಹಳ ತೆಳುವಾಗಿರುತ್ತೆ ಸರ್. ಒಣಗಿದ ಮೇಲೆ ಈ ತರ ಇರುತ್ತೆ. ಅಂದ್ರೆ ದಪ್ಪ ಇದ್ರೆ ಕಾಳು ಕಡಿಮೆ ಇರುತ್ತೆ, ತೂಕ ಕಮ್ಮಿ ಬರುತ್ತೆ. ಬೆಂಡ್ ತೆಳ್ಳೆ ಇತ್ತು ಅಂದ್ರೆ ಕಾಳು ತೂಕ ಬಹಳ ಚೆನ್ನಾಗಿ ಬರುತ್ತೆ. ಇವಕ್ಕೆಲ್ಲ ವಿಲ್ಟ್ ರೆಸಿಸ್ಟೆಂಟ್ ವೆರೈಟಿ ಸರ್. ಹಾಗಾಗಿ ನಾವು ಎಲ್ಲಾ ಫಾರ್ಮರ್ಸ್, ಎಲ್ಲಾ ರೈತ ಬಾಂಧವರಿಗೆ ಕೂಡ ಬಯೋಸಿಡ್ಸ್ ಕಂಪನಿ ಬೀಜಗಳನ್ನು ಹಾಕಿ ಅಂತೇಳಿ ತಮ್ಮ ಮೂಲಕ ಸವಿನಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಸರಿ ಸರ್, ಈಗ ಇದ್ರ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈಗ ಇಳುವರಿ ಕೆಲವೊಂದ್ಸರಿ ನೀವು ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಅಂತ ಬೀಜ ಕೊಟ್ಟಿರ್ತೀರಿ. ಕುಂಠಿತ ಆಗ್ಲಿಕ್ಕೆ ಕಾರಣ ಏನು ಆಗಬಹುದಾ? ಆಗ ಚಾನ್ಸಸ್ ಇರುತ್ತೆ? ಆಗ್ಲಿಕ್ಕೆ ಕಾರಣಗಳು ಹಲವಾರು ಇದೆ ಸರ್, ಒಂದೇ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಮ್ಯಾನೇಜ್ಮೆಂಟ್ ರೈತ ಸರಿಯಾಗಿ ಮಾಡದೇ ಇದ್ರು ಕೂಡ ಇಳುವರಿ ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ನಾವು ಕಂಪನಿ ಇವತ್ತಂದ್ರೆ ಜರ್ಮಿನೇಷನ್ 80% 85% ಅಂತ ನೀವು ಕೊಟ್ಟಿರ್ತೀವಿ ಸರ್. ಅದು 80% ನಮಗೆ ಜರ್ಮಿನೇಷನ್ ಇರುತ್ತೆ. ಬಟ್ ಅದ್ರ ಬಗ್ಗೆ ನಾವು ವರಿ ಮಾಡೋಂಥದ್ದು ಏನಿರಲ್ಲ. ಬಟ್ ಅದು ನಾಟಿಗೆಯಲ್ಲಿ ಪ್ರಾಬ್ಲಮ್ ಆಗಿರ್ಬೇಕಂದ್ರೆ ನೀರಿಂದ ಏನಾದ್ರು ವ್ಯತ್ಯಾಸ ಆಗಿದ್ರೆ ಬೇಸಿಗೆ ಟೈಮಲ್ಲಿ ಹಂಗ ನಾಟಿಗೆ ಬೇರೆ ಏನಾದ್ರೂ ಬದಲಾವಣೆ ಆಗಕ್ಕೆ ಚಾನ್ಸಸ್ ಇರುತ್ತೆ. 100% ಹಂಗ ಆಗದಂಗೆ ಇರೋ ಅಂತದ್ದೇ ವೆರೈಟಿಗಳು ಇರ್ತದೆ ಸರ್. ಆಮೇಲೆ ಈ ಇನ್ನು ಹೈಟ್ ಬೆಳವಣಿಗೆ ಮ್ಯಾಕ್ಸಿಮಮ್ 5 ಅಡಿ ಬರುತ್ತೆ ಸರ್. ಆಮೇಲೆ ಎಲ್ಲ 4 ಅಡಿ ಮೇಲೆ ತನಿ ಇರುತ್ತೆ ಸರ್. ಮೇಲೆ 1.5 ಅಡಿ ಸೂಲಂಗಿ ಇರುತ್ತೆ ಸರ್. ಅಂದ್ರೆ ಇನ್ನೊಂದ್ಸರಿ ಹೇಳಿ. 5.5 ಅಡಿ ಗಿಡ ಬೆಳೆಯುತ್ತೆ. 4 ಅಡಿಗೆ ಇದು ಬರುತ್ತೆ ಸರ್, ಕೆಳಕ್ಕೆ ಪ್ರಾರಂಭ ಆಗುತ್ತೆ. ಮೇಲೆ ಇನ್ನು 1.5 ಅಡಿ ಗ್ಯಾಪ್ ಇರುತ್ತೆ. ಹಾಗಾಗಿ ಇಲ್ಡಿಂಗಿನ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಏನಿಲ್ಲ ಸರ್. ಪ್ರೆಸೆಂಟ್ ಇಲ್ಲಿ ಎಲ್ಲ ಹಾಕಿದ್ದಾರೆ, ಅಗ್ರಿಬೊಮ್ಮನಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಿಗೆ ಎಲ್ಲಾ ಭಾಗದಲ್ಲಿ ಹಾಕಿದ್ದಾರೆ ಸರ್. ಹಾಕದಿರೋಂತ ಹಳ್ಳಿನೇ ಇಲ್ಲ. ಒಳ್ಳೆ ವೆರೈಟಿ ಇದೆ. ಪ್ರೆಸೆಂಟ್ ಇಲ್ಲಿ ನಂದಿಪುರದಲ್ಲಿ ಎಕರೆಗೆ 35 ಕ್ವಿಂಟಲ್ ಆರಾಮ್ ಕೊಡ್ಬೋದು ಸರ್. ಇದು ಮ್ಯಾನೇಜ್ಮೆಂಟ್ ಹೈ ಮ್ಯಾನೇಜ್ಮೆಂಟ್ 40 ಕ್ವಿಂಟಲ್ ವರೆಗೆ ಕೊಡ್ಬೋದು. ಬಟ್ ಡಿಪೆಂಡ್ ರೈತರ ಮೇಲೆ, ರೈತ ಹೆಂಗ್ ಡಿಪೆಂಡ್ ಇದನ್ನ ಮಾಡ್ತಾನೆ ಅನ್ನೋದ್ರ ಮೇಲೆ. ಅದೇ ಅದು ಆಗ್ಬಾರ್ದು ಅನ್ನೋದಕ್ಕೆ ಈ ತಳಿ ಕಂಡು ಹಿಡಿದಿದ್ದಾರೆ. ಬರಬಾರ್ದು ಅನ್ನೋದಕ್ಕೆ 9766. ಅದು ಯಾವಾಗ ಬರುತ್ತೆ ಗೊತ್ತಾ? ಒಳ್ಳೆ ಇನ್ನೇನು ಸುಲಂಕಿತ್ತು ತನಿ ಕೇಳಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇದು ವೈರಸ್ ಅನ್ನೋದು ಪ್ರಾರಂಭ ಆಗುತ್ತೆ. ಅಲ್ಲ ಸರ್, ಈ ಪಕ್ಕದ ಹೊಲಲ್ಲಿ ಬಿತ್ತಂದ್ರೆ ಅದು ಕೂಡ ತಗೊಂಡ್ಬೇಕಲ್ಲ? ಪಕ್ಕದ ಹೊಲದಾಗಿಂದ ಬಿದ್ರೆ ಬರಲ್ಲ ಸರ್. ಇಲ್ಲ ನಮ್ದು ಈಗ ನೋಡಿ, ಈಗ 9766 ಕೊಟ್ಟಿದ್ದೀವಿ. ಇಲ್ಲಿ ಕೇಳಿ, 9766 ಕೊಟ್ಟಿದ್ದೀವಿ. ಇನ್ನೊಬ್ಬ ಪಕ್ಕದಾಗೆ DKC ಹಾಕಿದ್ದಾರೆ. ಅದು ಅದರ್ ವೆರೈಟಿ ಯಾವ್ದು ಹಾಕಿರ್ಬೋದು ಅನ್ಕೊಂಡ್ರೆ. ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಬಂದಿರುತ್ತೆ, ಇದು ಬಂದಿರಲ್ಲ. ಬಟ್ ಬೇರೆ ಹೊಲದಾಗಿನ ನಮ್ಮ ಮೂಲಕ ಬರ್ತದೆ ಅಂತಕ್ಕಂಥದ್ದು ಅದು ಮೂಢನಂಬಿಕೆ. ಅದಂಗೆ ಬರಕ್ಕೆ ಅದೇ ತಳಿ ಮೇಲೆ ಸರ್. ಆ ತಳಿಗೆ ಬಂದಿರುತ್ತೆ, ಈ ತಳಿಗೆ ಬರಂಗಿಲ್ಲ. ಈಗ ಒಬ್ಬ ರೈತ ಏನ್ ಮಾಡ್ತಾನೆ ಅಂದ್ರೆ ಹಂಗೂ ಯೋಚನೆ ಮಾಡಿದಾರೆ. ರೈತರೇನ್ ದಡ್ರಿಲ್ಲ. 2 ವೆರೈಟಿ ತಗೊಂಡು 2 ತಳಿ ತಗೊಂಡು ಹೋಗ್ತಾನೆ. ಒಂದ್ ತಳಿ ಒಂದ್ ಭಾಗದಲ್ಲಿ ಹಾಕ್ತಾನೆ, ಒಂದ್ ತಳಿ ಒಂದ್ ಭಾಗದಲ್ಲಿ, ಒಂದೇ ಹೊಲದಲ್ಲಿ ಒಂದು ಅದ್ರ ಬರುತ್ತೆ, ಒಂದು ಅದ್ರ ಬರೋದಿಲ್ಲ. ಅದಕ್ಕೆ ಆ ತಳಿಯಲ್ಲೇ ಒಂದು ರೋಗ ನಿರೋಧಕ ಶಕ್ತಿಯನ್ನು ಅಳವಡಿಸಿ ಅದನ್ನ ಮಾರ್ಕೆಟಿಗೆ ಬಿಟ್ಟಿರ್ತಾರೆ.
ಸುಮಾರು ಒಂದು 3 ವರ್ಷ ಆಯ್ತು ನಮ್ದು ಬರೀ ಇದೇ ಕೆಲಸ ಆಗುತ್ತೆ. ಅದೇ ಯಾವ ಸರ್? ಇಲ್ಲ ಶಿವನಮ್ಮ ಶಿವನನ್ನ ಹಾಕಿದ್ದು 9766 ಹಾಕಿದ್ದು ಅಂದ್ರೆ ಸರ್ ಬೀಜೋಪಚಾರ ಈ ತರದ್ದೆಲ್ಲ ಉಪಚಾರ ಆಗಿರುತ್ತೆ ಸರ್ ಅದರಲ್ಲಿ. ಅಂದ್ರೆ ರೈತರು ಮಾಡುವಂತ ಅವಶ್ಯಕತೆ ಏನು ಇರಂಗಿಲ್ಲ. ಇಲ್ಲ ಇಲ್ಲ ಇದರಲ್ಲಿ ಇರೋದು ಸರ್. ಪ್ರತಿ ಒಂದ್ ಮೇಲ್ಸ್ ತಗೊಳ್ರಿ ನೀವು, Okay. ಒಂದೇ ಕಂಪ್ನಿ ಅಲ್ಲ, ಯಾವ ಕಂಪ್ನಿದಾದ್ರೂ ಬೀಜೋಪಚಾರ ಆಗೇ ಬಂದಿರೋದು. ಹಾಗಾಗಿ ರೋಗ ಕಡಿಮೆ ಇರುತ್ತೆ. ಆದ್ರೆ ಸುಳಿಗೆ ಬರ್ತಕ್ಕಂಥದ್ದು ಎಲ್ಲಾ ಬೀಜ ಮಾಡ್ತಿರ್ರಿ ಇದನ್ನ ಹಾಕಿ. ಸರ್ ಈಗ ಇದು ಏನಾದ್ರು ಗೊಬ್ಬರ ನಿರ್ವಹಣೆ ಎಷ್ಟೆಷ್ಟು ಕೊಡ್ಬೇಕು ಒಂದೇ? ಗೊಬ್ಬರ ಫಸ್ಟ್ ಪ್ರಾರಂಭವಾಗಿ 10-26 ಅಂದ್ರೆ ಸಾಲು ಗೊಬ್ಬರನ? ಸಾಲು ಗೊಬ್ಬರ ಓಕೆ. ಎಕರೆಗೆ ನಾವು ಮ್ಯಾಕ್ಸಿಮಮ್ ಅಂದ್ರೂ 1.5 ಚೀಲ ಹಾಕ್ಲೇಬೇಕು. ಓಕೆ. ಅಂದ್ರೆ ಒಬ್ಬರ ಎಕರೆ 10ರಿಂದ 15 ಸೇರು ಯೂರಿಯಾ ಅವೆರಡು ಹಾಕ್ಬಿಟ್ಟು ಕೊಡ್ಬೇಕು ಸರ್. ತದನಂತರ ಒಂದ್ ತಿಂಗಳಾದ್ಮೇಲೆ ಯೂರಿಯಾ ಪೊಟ್ಯಾಶಿಯಂ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದ್ಸರಿ ಕೊಡ್ಬೇಕು. ಒಂದ್ ತಿಂಗಳ ನಂತರ? ಒಂದ್ ತಿಂಗಳ ನಂತರ. ಓಕೆ. 1.5 ತಿಂಗಳ ನಂತರ ಪ್ರಾರಂಭ ಆಗುತ್ತೆ, ಅಂದ್ರೆ ತೆನಿ ಕೀಳಿಕ್ ಪ್ರಾರಂಭ. ಆ ಟೈಮಲ್ಲಿ ಕೂಡ ನಾವು ಗೊಬ್ಬರ ಕೊಡ್ಬೇಕಾಗುತ್ತೆ. 10-26 ಕೊಡ್ಬೋದು, ಕಾಂಪ್ಲೆಕ್ಸ್ ಕೊಡ್ಬೋದು. ನಮಗೆ ಆ ಟೈಮಲ್ಲಿ ಬೇಕಾಗಿರೋದೇ ಪೊಟ್ಯಾಶಿಯಂ ಅಂಶ. ಸರ್ ಸುಳಿ ರೋಗ ಬರುತ್ತಲ್ಲ, ಅದಕ್ಕೆ ಏನಾದ್ರು? ಸುಳಿ ರೋಗಕ್ಕೆ ಫಟೇರಾ ಅಂತ ಬರುತ್ತೆ ಸರ್, ಅದು ಹಾಕ್ಲೇಬೇಕು. ಅದಕ್ಕೆ ಪರಿಹಾರ ಏನಿಲ್ಲ. ಅದಕ್ಕೆ ಪರಿಹಾರ ಏನೂ ಇಲ್ಲ ಸರ್. ಅದಕ್ಕೆ ಫಟೇರಾ ಅಂತ ಬರುತ್ತೆ, ಅದನ್ನ ಹಾಕ್ಲೇಬೇಕಾಗುತ್ತೆ. ಅದು ಮ್ಯಾಕ್ಸಿಮಮ್ 25 ದಿನ ನಂತರ ಹಾಕ್ಲೇಬೇಕಾಗುತ್ತೆ. ಯಾಕಂದ್ರೆ ಆ ಭಾಗದಲ್ಲಿ ಹಾಕ್ಲಿಕ್ಕೆ ರೈತರಿಗೆ ತೊಂದರೆ ಆಗುತ್ತೆ, ತಿಂಗಳವರೆಗೆ ವೇಟ್ ಮಾಡ್ತಾರೆ. ಕಳೆ ನಿಯಂತ್ರಣ ಹೇಗೆ? ಕಳೆನಾಶಕ ಆಕ್ಚುಲಿ ನನ್ ಕೇಳೋದಾದ್ರೆ ವೈಯಕ್ತಿಕವಾಗಿ ಕಳೆನಾಶಕ ಹೊಡಿಬಾರ್ದು ಸರ್. ಓಕೆ. ಕಳೆನೇ ಕೀಳ್ಸ್ಬೇಕು ಕೈಯಿಂದ. ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ, ಕಳೆನಾಶಕಕ್ಕೆ ಹೋಗ್ತಾ ಇದಾರೆ. 2030 ಬರೋದ್ರೊಳಗಾಗಿನೇ ನಾವು ಬೆಳೆದಂತ ಬೆಳೆನೇ ತಿನ್ಲಿಕ್ಕೆ ಆಗದಾರಂತ ವ್ಯವಸ್ಥೆ ಬರುತ್ತೆ ಮುಂದೊಂದಿನ. ಎಲ್ಲ ವಿಷ ಆಗ್ತಾ ಇದೆ ಭೂಮಿ. ಹಾಗಾಗಿ ದಯವಿಟ್ಟು ಯಾರು ಕಳೆನಾಶಕವನ್ನ ಬಳಸದೆ ಕಳೆಯನ್ನ ಕಿತ್ತು ಕೈಯಿಂದ ಎಡಕುಂಟೆಗಳನ್ನ ಹಾಕಿ ಉಪಯೋಗಿಸ್ರಿ ಅಂತೇಳಿ ದಯವಿಟ್ಟು ರೈತರಲ್ಲಿ ಮತ್ತೊಂದ್ಸರಿ ನಾನು ಮನವಿ ಮಾಡ್ಕೊಂತಾ ಇದ್ದೀನಿ. ಯಾಕಂದ್ರೆ ನಾವು ಮುಂದೆ ಬೆಳೆದಂತ 2030ಕ್ಕೆ ನಾವು ಬೆಳೆದ ಬೆಳೆಯನ್ನು ನಾವೇ ತಿನ್ನಕ್ಕಾಗಲ್ಲ ಅಂತ ಎಲ್ಲ ಸೈಂಟಿಸ್ಟೇ ಕಂಡುಹಿಡಿದಿದ್ದಾರೆ. ಅದರಲ್ಲಿ ವಿಷ ಬಹಳ ಮಿಕ್ಸ್ ಆಗ್ತಾ ಇದೆ. ಅಂದ್ರೆ 2030 ಇಸ್ವಿನ ದೂರ ಇಲ್ಲ ಸರ್, ದೂರ ಇಲ್ಲ, ಇನ್ನು 4 ವರ್ಷ. ಹೌದು. ಹಾಗಾಗಿ ಎಲ್ಲಾ ರೈತರು ಕಳೆನಾಶಕಗಳನ್ನ ಅವಾಯ್ಡ್ ಮಾಡಬೇಕು, ಕಳೆಯನ್ನ ಕೀಳ್ಬೇಕು, ಎಡಕುಂಟೆಗಳನ್ನ ಹೊಡಿಬೇಕು. ಅದ್ರ ಮೂಲಕ ಕಳೆ ಕಡಿಮೆ ಮಾಡಿ ಬೆಳೆಯನ್ನು ಬೆಳಿಬೇಕು ಅಂತಕ್ಕಂಥದ್ದು. ಈಗ ಇನ್ನೊಂದು ನಾಶಕ ಉಪಯೋಗಿಸೋದ್ರಿಂದ ವಿಷ ಆಗುತ್ತೆ ಆಹಾರ ಅಂತಕ್ಕಂಥದ್ದು. ಇಳುವರಿ ಕಡಿಮೆ ಬರ್ತೈತೆ ಸರ್. ಆನಂತರ ಈಗ ಇಲ್ಲೆಲ್ಲ ರೈತರ ಇದ್ದಾರೆ, ನೋಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಂಪನಿಯ ಬೀಜಗಳು ತನಿ ಮುರಿಯುವಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಪನಿ ಬೀಜ ಅಂದ್ರೆ ಜಸ್ಟ್ ಹಿಂಗ ಟಚ್ ಮಾಡಿದ್ರೆ ಸಾಕು ತೆನಿ ಮುರಿದೋಗುತ್ತೆ. ಇನ್ನ ಕೆಲವೊಂದಿಷ್ಟು ಕಂಪನಿ ಬೀಜ ಏನಾಗುತ್ತೆ, ಎಷ್ಟು ಬಾರಿ 4-5 ಬಾರಿ ತಿರುವಿದ್ರು ಸಹ ಆ ನಂತರ ಅದು ಕೈಗೆ ನಮಗೆ ಸಿಗುತ್ತೆ ತೆನೆ. ಈ ಒಂದು ಅಂದ್ರೆ ಬಯೋಸೀಡ್ ಕಂಪನಿಯಲ್ಲಿ ಇದೇ ತರ ವ್ಯವಸ್ಥೆ ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಈಸಿಯಾಗಿ ಸರಳ ಪಿಕ್ಕಿಂಗ್ ಮಾಡ್ಕೋಬಹುದು ಸರ್. ಓಕೆ. ಈಸಿ ಪಿಕ್ಕಿಂಗ್ ಮಾಡಬಹುದು, ಜಿಗಿ ಇರೋದಿಲ್ಲ ಸರ್. ಜಿಗಿರಲ್ಲ. ಓಕೆ ಸರ್. ಇನ್ನು ಸರ್ ತಮ್ಮ ಹೆಸರು, ಡೆಸಿಗ್ನೇಷನ್ ಮತ್ತೆ ಫೋನ್ ನಂಬರು? ಸರ್, ನಾವು ಶ್ರೀರಾಮ್ ಬಯೋಸಿಡ್ಸ್ ಕಂಪನಿ ವತಿಯಿಂದ ನಮ್ಮ ಹೆಸರು DM ಸ್ವರೂಪಾನಂದ ಅಂತ ಹೇಳಿ, ಅಗ್ರಿಬೊಮ್ಮನಹಳ್ಳಿ MDO ಇದ್ದೀವಿ. 7353662289 ನಮ್ಮ ನಂಬರ್ ಸರ್, ಫೋನ್ ನಂಬರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.